ಗ್ರಹಚಾರ ಕೆಟ್ಟವರೆಲ್ಲ ನನಗೆ ಕಂಕನಾಡಿಯಲ್ಲಿ ಸಿಗುದು ಗೊತ್ತಾಯ್ತಲ್ಲ. ನಿನ್ನೆ ನಾನು 2 ವೀಲರ್ ಅಲ್ಲಿ ಕಂಕನಾಡಿ ಹತ್ರ ಹೋಗ್ತಾ ಇದ್ದೆ. ಒಂದು ಬಸ್ ಇತ್ತು, ಸಿಟಿ ಬಸ್, 6 ನಂಬರ್ ಸಿಟಿ ಬಸ್. ಈಗ ಅದು ಹೆಸರು ಬೇಡ, ಊರು ಬೇಡ, ಜಾತಿ ಬೇಡ, ವಿಷಯ ಮಾತ್ರ ಆಯ್ತಾ. ಬಸ್ಸಿನ ಕೆಳಗೆ ನಾನು ನಿಂತೇನೆ. ಬಸ್ಸಿನ ಕಿಟಕಿಯಿಂದ ಒಬ್ಬ ಏನಂತ ಅನ್ಕೊಳ್ತಿದ್ದೀರಾ, ಉಗುಳ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಈಗ ನಾನು ಕೇಳುದು, ಇವನ್ ಅಲ್ಲಿಂದ ಉಗುಳಿದ್ರೆ ನನ್ನ ಮೇಲೆಲ್ಲ ಬೀಳುದು. ನಿಮಗೆ ಬಸ್ಸಲ್ಲೆಲ್ಲ ಕುತ್ಕೊಂಡು ಉಗುಳುವ ರೋಗ ಯಾಕೆ? ನಿಮಗೆ ತಾಕತ್ತಿದ್ರೆ ಅದನ್ನು ನುಂಗಬೇಕು. ಅದು ಉಗುಳು ಬರುದು ಇಲ್ಲಿಂದ ಗೊತ್ತುಂಟಾ? ಗುಟ್ಕ ಅಂತೆ, ಪಾನ್ ಅಂತೆ, ಮತ್ತೆ ಅದು ಹೊಗೆ ಸೊಪ್ಪು, ಎಲೆ ಅಡಿಕೆ, ಅದೇನೇನೋ ಬಾಯಿಗೆ ಹಾಕೊಂಡು ಜಗಿತಿರ್ತೀರ. ಜಗ್ದು 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 ಅಲ್ಲೇ ಹುಡುಕಂತ ನುಂಗ್ಬೇಕು. ಅದು ಬಿಟ್ಟು ಸಿಕ್ಕಿದಲ್ಲಿ ಯಾಕೆ ಉಗುಳ್ಬೇಕು? ಇಂಥ ಉಗುಳ ರೋಗ ಎಲ್ಲ ಅಂತ ನಿಮಗೆ ಮಾತ್ರ ಇರ್ಲಿ, ಅಥವಾ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಎಲ್ಲಿ ಬೇಕಾದ್ರಲ್ಲಿ ಉಗುಳಿ. ಈ ದಾರಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಕುತ್ಕೊಂಡು, ಕಾರಲ್ಲಿ ಹೋಗುವಾಗ ಮಾಡಿ ಉಗುಳುದು ಎಂತಕ್ಕೆ? ಉಗುಳದಿದ್ರೆ ಸಾಯ್ತೀರ. ನುಂಗಿ. ನಿಮ್ಗೆ ನುಂಗ್ಲಿಕ್ಕೆ ಆಗದ್ದನ್ನು ನಮ್ಮ ಮೇಲೆ ಯಾಕೆ ಹಾಕ್ತೀರಿ ಮಾರ್ರೆ? ಅದಕ್ಕೆ ನನ್ನ ಒಂದು ಬೆಸ್ಟ್ ಐಡಿಯಾ ಉಂಟು. ಎಂತ ಗೊತ್ತುಂಟ? ಇದು ನೋಡಿ, ಇದು ತೊಟ್ಟೆ. ಈ ತೊಟ್ಟೆಯನ್ನು ಹೀಗೆ ಕುತ್ತಿಗೆಗೆ ಹಾಕೊಳ್ಬೇಕು. ಹಾಕೊಂಡು ನಿಮಗೆ ಉಗುಳ್ಬೇಕನ್ಸಿದಾಗ, ವಾಂತಿ ಮಾಡ್ಬೇಕನ್ಸಿದಾಗ, ವಾಂತಿ ಪರವಾಗಿಲ್ಲ, ನಮ್ದು ಕಂಟ್ರೋಲ್ ಇರುವುದಿಲ್ಲ. ಆದ್ರೆ ಈ ಉಗುಳುದು ಇದೆಯಲ್ಲ, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಆಗ ಉಗುಳ್ಬೇಕು ಅನ್ಸಿದಾಗ ಹೀಗೆ ತೊಟ್ಟೆಯನ್ನು ಕುತ್ತಿಗೆಗೆ ಹಾಕಿ ಅಂತ ಉಗುಳ್ಬೇಕು. ಮತ್ತೆ ಇದನ್ನು ಹೀಗೆ ತಗೊಂಡು ಹೋಗಿ ಮನೆಗೆ ಕೊಂಡೋಗಿ ಬಿಸಾಡ್ಬೇಕು. ಅರ್ಥ ಆಯ್ತಾ? ಇಲ್ಲದಿದ್ರೆ ಇನ್ನೊಮ್ಮೆ ಏನಾದ್ರೂ ಬಸ್ ಅಲ್ಲಿ ಕುತ್ಕೊಂಡು ಉಗುಳಿದ್ ನೋಡಿದ್ರೆ ಅಲ್ಲೇ ಗಾಡಿ ಸೈಡ್ಗೆ ಹಾಕಿ ಮುಸಂಟಿಗೊಂದು ಕೊಡ್ತೇನೆ ಬಾಸೆಲ್ಲದೆಲ್ಲ.